ರಾಜಲಕ್ಷ್ಮಿ, ನೀನ್ ಯಾವಾಗ ಬಂದೆ? ನಾನು ಬಂದಿದ್ದನ್ನು ಕೂಡ ನೋಡ್ಲಿಲ್ವಾ? ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಿದ್ದೀನಲ್ವಾ. ಅದು ಅಲ್ಲದೆ 16 ಮೆಂಬರ್ಸ್ ಚಾಟಿಂಗ್ ಅಲ್ಲಿದ್ದಾರೆ. ಒಂದೇ ಸಲಕ್ಕೆ 16 ಜನ ಜೊತೆ ಚಾಟ್ ಮಾಡ್ತಿದ್ಯಾ? ಹಲೋ, ಇದು ಫೈಟಿಂಗ್ ಅಲ್ಲ, ಜಸ್ಟ್ ಚಾಟಿಂಗ್. ಇದಕ್ಕೆ ಇಷ್ಟೊಂದು ಸರ್ಪ್ರೈಸ್ ಆಗ್ಬೇಕಾ? ನಾನು ಒಬ್ರ ಹತ್ರ ಮಾತಾಡಕ್ಕೇನೆ ನಕ್ಷತ್ರಗಳು ಎಣಿಸ್ತಾ ಇದ್ದೀನಿ. ಆದ್ರೂ ನಿನಗಿರೋಷ್ಟು ಟ್ಯಾಲೆಂಟ್ ನನಗಿಲ್ಲ ಬಿಡು. ಇದೇನ್ ಬ್ರಹ್ಮವಿದ್ಯೆ ಅಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಅಭ್ಯಾಸ ಆದ್ರೆ ಆಡ್ತಾನೆ ಮಾಡ್ಬೋದು ಯಾವ ಕೆಲ್ಸ ಆದ್ರೂ. ನಿನ್ ಮಧ್ಯದಲ್ಲಿ ತಪ್ಪಿಸ್ಕೊಂಡು ಬಾಲ್ನ ಗೋಲ್ ಹೊಡಿತೀಯ ಅಲ್ವಾ, ಅದೇ ತರಾನೆ. ಅದೇನೋ ಹಾಕಿ, ಇದೂನು ಅದೇ ತರಾನೆ. 1 ಮಿನಿಟ್. ಇವಳು ನೋಡ್ತಿದ್ರೆ ನಿದ್ದೆ ಮಾಡೋ ಹಾಗೆ ಕಾಣಿಸ್ತಿಲ್ಲ. ಹಾಗಾದ್ರೆ ಇವತ್ತು ನನ್ನ ಚಾಟಿಂಗ್ ಕನ್ಸೇನಾ? ಪ್ರಭಾಸ್ ಏನಾದ್ರು ಮೆಸೇಜ್ ಮಾಡಿದಾರ ನೋಡೋಣ ಅಂದ್ರೆ ಇವಳು ಇವತ್ತು ಕೊಡೋ ಹಾಗೆ ಕಾಣಿಸ್ತಿಲ್ಲ. ಏನ್ ರಾಜಲಕ್ಷ್ಮಿ ಹಾಗೆ ನೋಡ್ತಿದ್ಯಾ? ನಿನಗ್ ನಿದ್ದೆ ಬರ್ತಾ ಇಲ್ವಾ? ನಾನಿನ್ನೂ ಆಕಳಿಸಿಲ್ವಲ್ಲ. ನಿನ್ ಬದಲು ನಾನು ಆಕಳಿಸ್ತೀನಿ, ನೀನ್ ಹೋಗಿ ಮಲ್ಕೋಬೋದಲ್ಲ. ಹಾ, ಇವಾಗ ಅರ್ಥ ಆಯ್ತು. ನಿನಗ್ ಲ್ಯಾಪ್ಟಾಪ್ ಬೇಕು ಅಷ್ಟೇ ಅಲ್ಲ? ಸರಿ, ನಿನಗ್ ಗೊತ್ತಿರೋರ್ ಜೊತೆ ಮಾತ್ರ ಫ್ರೆಂಡ್ಶಿಪ್ ಮಾಡು. ಮುಖ ಪರಿಚಯ ಇಲ್ದಿರೋರು ಹಾಯ್ ಅಂತ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಬಾರ್ದು, ಸರಿನಾ? ಎಲ್ಲರಿಗೂ ರಿಪ್ಲೈ ಮಾಡಿದ್ರೆ ಕರ್ಕೊಂಡು ಹೋಗಿ ಮದ್ವೆ ಮಾಡಿಸ್ಬಿಡ್ತಾರೆ, ಹುಷಾರು. ಲಾಗಿನ್ ಆಗ್ತಿದ್ದ ಹಾಗೆ ಚಾಯು ಆನ್ಲೈನ್ ಬಂದ್ಬಿಟ್ಲು. ಏನಂತೆ? ನಾಳೆ ಸಿನಿಮಾಗ್ ಹೋಗೋಣವಾ ಅಂತ ಕೇಳ್ತಿದ್ದಾಳೆ. ಈ ಜನ್ಮದಲ್ಲಿ ನಡೆಯೋದ್ರ ಬಗ್ಗೆ ಮಾತಾಡೋದಕ್ಕೆ ಹೇಳು. ಹಾಯ್ ಕ್ಯೂಟ್ ಏಂಜಲ್. ಶ್ರೀಂಜನೇಯ, ಪ್ರಭಾಸ್ ಕೂಡ ಆನ್ಲೈನ್ ಇದ್ದಾರೆ. ಈ ವಿಷಯನ ಆದ್ಯಾಗ ಹೇಳಿದ್ರೆ ಪರಿಚಯ ಇಲ್ದೇ ಇರೋರಿಗೆ ಯಾಕೆ ಮೆಸೇಜ್ ಮಾಡ್ತೀಯಾ ಅಂತ ಹೇಳ್ತಾಳೆ. ಇನ್ನೂ ಯಾಕೆ ಇವಳು ರಿಪ್ಲೈನೇ ಮಾಡಿಲ್ಲ? ಅಷ್ಟಕ್ಕೂ ಪ್ರಭಾಸ್ ಗೊತ್ತಿಲ್ಲದೆ ಇರೋರೇನಲ್ವಲ್ಲ, ಎಲ್ರಿಗೂ ಗೊತ್ತಿರೋರೇ ಅಲ್ವಾ? ಅದು ಅಲ್ಲದೆ ತುಂಬಾ ಒಳ್ಳೆಯವರು. ಛಾಯಾ, ನಾವು ನಾಳೆ ಚಾಟ್ ಮಾಡೋಣ. ಕ್ಯೂಟ್ ಏಂಜಲ್. ಕ್ಯೂಟ್ ಏಂಜಲ್ ಅಂತ ಯಾಕೆ ಹೇಳಿದ್ರಿ? ಲೇ ಮಗ, ರಿಪ್ಲೈ ಬಂದಿರೋ ಹಾಗಿದೆ. ಹೌದು, ನೀನು ಏಂಜಲ್ ಹಾಗೆ ಇದೆಯಾ, ಅದಕ್ಕೋಸ್ಕರನೇ. ನನ್ನ ಎಲ್ರೂ ಪೆದ್ದ ರಾಜಲಕ್ಷ್ಮಿ ಅಂತಾರೆ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಕಾಲೇಜ್ಗೆ ಹೋಗ್ತೀನಿ ಅಲ್ವಾ? ನೀವೊಬ್ರೆ ಏಂಜಲ್ ಅಂದಿದ್ದು. ನಿನ್ನ ಎಲ್ಲರ ಹಾಗೆ
ನಾನು ನೋಡ್ತಾ ಇಲ್ಲ ರಾಜಲಕ್ಷ್ಮಿ. ಯು ಆರ್ ಸೋ ಸ್ಪೆಷಲ್. ರಾಜಿ, ಇನ್ನಕ್ಕಿದ್ ಸಾಕು. ಲಾಗೌಟ್ ಮಾಡಿ ಮಲ್ಕೋಬಾ. ಛಾಯಾಗೂ ಮಲ್ಕೊಳಕ್ ಹೇಳು. ಆಯ್ತು ಆದ್ಯ, 2 ನಿಮಿಷದಲ್ಲಿ ಆಫ್ ಮಾಡ್ತೀನಿ. ನಾಳೆ ಚಾಟ್ ಮಾಡ್ತೀನಿ. ಬಾಯ್. ಓಕೆ, ಗುಡ್ ನೈಟ್ ಸ್ವೀಟ್ ರಾಜ ಲಕ್ಷ್ಮಿ. ಲೋ ಮಗ, ಇದೇನಾದ್ರೂ ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ಗಲಾಟೆ ಆಗಲ್ವೇನೋ? ಇಂಥ ಅಮಾಯಕರೇ ಮನೇಲಿ ಗೊತ್ತಿಲ್ದಿರೋ ಹಾಗೆ ಜಾಗ್ರತೆ ವಹಿಸ್ತಿದೀವಿ ಅಂತ ಬುಟ್ಟಿಲ್ ಬೀಳ್ತಾರೆ. ನೀನ್ ಸಾಮಾನ್ಯದವನಲ್ಲ ಕಣೋ, ಬಲ್ ನನ್ ಮಗ. ಶ್ರೀ ಆಂಜನೇಯ, ನನಗೆ ವಿದ್ಯೆ, ಬುದ್ಧಿ, ಶಕ್ತಿ, ಧೈರ್ಯ ಎಲ್ಲಾನು ಕೊಟ್ಟು ಕಾಪಾಡಪ್ಪ ತಂದೆ. ಅಯ್ಯೋ, ಇವತ್ತು ಈ ಕೆಲಸನೆಲ್ಲ ನಾನೇ ಮಾಡೋಣ ಅಂತ ಅನ್ಕೊಂಡಿದ್ದೆ. ಈಗ ಏನ್ ಮಾಡೋದು? ರಾಜಲಕ್ಷ್ಮಿ. ಹಾ ಚಾರು, ನಿಂಗೂ ಬೆಳಗಿನ ಜಾವ ಹೇಳೋ ಅಭ್ಯಾಸ ಇದೆಯಾ? ಇಲ್ಲ ಇಲ್ಲ, ಆಚೆಯಿಂದ ಏನೋ ಶಬ್ದ ಕೇಳಿಸ್ತಿತ್ತಲ್ಲ, ಅದಕ್ಕೆ ಎದ್ ಬಂದೆ. ಮನೆ ಮುಂದೆ ಗುಡ್ಸಿ ಸಾರಿಸಿ ರಂಗೋಲಿ ಹಾಕೋಣ ಅಂತ ಬಂದೆ. ಸೂರ್ಯೋದಯ ಆಗಕ್ಕಿಂತ ಮುಂಚೆ ಎಲ್ಲ ಕೆಲಸ ಮುಗಿಸ್ದೆ ಹೋದ್ರೆ ಅಪ್ಪ ಕೋಪಿಸ್ಕೊಳ್ತಾರೆ. ಅದೇನು, ಇವತ್ತು ಗ್ರಹಣ ಅಲ್ವಾ? ಹಾ, ಈ ಕೆಲಸ ಎಲ್ಲ ಮಾಡಬಾರ್ದು. ನಿನಗೆ ಯಾರು ಹೇಳೇ ಇಲ್ವಾ? ಗ್ರಹಣ ಇದ್ದಾಗ ಪೊರ್ಕೆ ಕೂಡ ಮುಟ್ಬಾರ್ದು. ಹಾ, ಅಯ್ಯೋ ಶ್ರೀ ಆಂಜನೇಯ, ಪ್ರಸನ್ನಾಂಜನೇಯ, ನನಗ್ ಗೊತ್ತೇ ಇಲ್ಲ. ನೀನ್ ಹೋಗ್ ಮಲ್ಕೋ, ಹೋಗು. ಸೂರ್ಯೋದಯ ಆದ್ಮೇಲೆ ಎದ್ದೇಳ್ಬೇಕು. ಹೋಗು, ಬಾ, ನಡಿ. ಯಾಕಮ್ಮ ನೀನ್ ಮಾಡ್ತಿದ್ಯಾ? ಅಮ್ಮ ಅಮ್ಮ. ಏನ್ ರಾಜು? ರಾಜಲಕ್ಷ್ಮಿ ಮಾಡ್ಬೇಕಾಗಿರೋ ಕೆಲ್ಸನ ಅತಿಥಿಯಾಗಿ ಬಂದಿರೋ ಈ ಹುಡುಗಿ ಕೈಲಿ ಯಾಕೆ ಮಾಡಿಸ್ತಾ ಇದ್ದೀರಾ? ಅಯ್ಯೋ 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 ರಾಮ, ನಮ್ ಚಾರು ಹತ್ರ ಕೆಲಸ ಮಾಡಿಸ್ತಿದ್ದೀರಾ? ನಮ್ ಗೌರಕ್ಕಂಗ್ ಗೊತ್ತಾದ್ರೆ ಅಷ್ಟೇ ಕತೆ.
ರಾಜಲಕ್ಷ್ಮಿ ಏನ್ ಮಾಡ್ತಾ ಇದ್ದಾಳೆ? ರಾಜಿ 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 ಎದ್ದೇಳೆ. ರಾಜಿ ಬಾ. ಏನಮ್ಮ, ಏನಾಯ್ತು? ನಿಮ್ಮಪ್ಪ ಕರೀತಿದ್ದಾರೆ, ಬಾರೆ ಬಾರೆ. ಬಾರಮ್ಮ ರಾಜಲಕ್ಷ್ಮಿ, ನಿನ್ ಹೆಸರಲ್ಲಿ ಲಕ್ಷ್ಮಿ ಇದೆ ಅಂತ ಪ್ರತಿದಿನ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಬೇಕು ಅಂತ ಹೇಳಿದ್ರಲ್ಲ. ಹೌದು. ಮತ್ತೇನೇ ಮಾಡ್ತಿದ್ದೆ ನೀನು? ಗೊರ್ಕೆ ಹೊಡ್ಕೊಂಡು ಮಲ್ಕೊಂಡಿದ್ಯೇನೋ. ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಇಲ್ಲಿ ನಮ್ ಚಾರು ಮಾಡ್ತಿದ್ದಾಳೆ. ಚಾರು ಯಾಕೆ ಮಾಡ್ತಾಳೆ? ಅಷ್ಟಕ್ಕೂ ಇವತ್ತು ಗ್ರಹಣ ಅಲ್ವಾ? ಇದನ್ನೆಲ್ಲ ಏನು ಮಾಡಬಾರ್ದಲ್ವಾ? ಹಾಗಂತ ಯಾರು ಹೇಳಿದ್ದು? ಇವತ್ತು ಗ್ರಹಣ ಅಂತ ಯಾರೇ ಹೇಳಿದ್ದು? ಇದೇನ್ ಎಲ್ರು ಹೀಗೆ ಕೇಳ್ತಿದ್ದಾರೆ? ಪಾಪ ಚಾರು ಅಂತ ಹೇಳಿದ್ರೆ ಮತ್ತೆ ಎಲ್ರು ಅವಳಿಗೆ ಬೈತಾರೆ. ಏನಾಯ್ತು ರಾಜಲಕ್ಷ್ಮಿ? ಏನೂ ಆಗಿಲ್ಲ ಬಿಡು. ಹಾಯಾಗೆ ಆದ್ಯ ರೂಮಲ್ಲಿ ಮಲ್ಕೊಂಡಿದ್ಲು, ಆದ್ರೆ ಚಾರು ಮಾತ್ರ ಈ ಮನೆ ಹುಡುಗಿ ತರ ಕೆಲಸ ಮಾಡ್ತಿದ್ದಾಳೆ. ಪರವಾಗಿಲ್ಲ ಅತ್ತೆ, ನಮ್ ಮನೇನ ನಾವೇ ಸ್ವಚ್ಛ ಮಾಡ್ಕೋಬೇಕಲ್ವಾ? ನೀನ್ ರಂಗೋಲಿ ಹಾಕಿದ್ಯಾ ಚಾರು? ಹೌದು, ನೋಡು ಎಷ್ಟ್ ಚೆನ್ನಾಗ್ ಬಂದಿದೆ. ಚೆನ್ನಾಗಿದ್ಯಾ? ನನಗೆ ಕೆಲಸ ಮಾಡಬಾರ್ದು ಮಲ್ಕೋ ಅಂತ ಹೇಳಿ ಎಲ್ರ ಹತ್ರ ಹೊಗಳ್ಸ್ಕೋಬೇಕು ಅಂತ ಈ ಥರ ಮಾಡಿದ್ಯಾ? ಯಾರ್ ರಂಗೋಲಿ ಹಾಕಿದ್ರು ಪರವಾಗಿಲ್ಲ ಪಾರ್ವತಿ. ಅಮ್ಮ, ರಾಜಲಕ್ಷ್ಮಿ ಮಾಡಬೇಕಾಗಿರೋ ಕೆಲಸನ ರಾಜಲಕ್ಷ್ಮಿನೇ ಮಾಡಬೇಕು. ಯಾರಿಗ ಹಸುವಾಗುತ್ತೋ ಅವ್ರು ತಾನೇ ತಿನ್ನೋದು. ಅವಳಿಗೆ ಆಯಾಸ ಆಗಿರ್ಬೇಕು ರಾಜು. ಇಲ್ಲಮ್ಮ, ಆದ್ಯ ರೂಮ್ಗೆ ರಾಜಲಕ್ಷ್ಮಿ ಹೋದ ಮೇಲೇನೆ ಈ ಬದಲಾವಣೆ ಬಂದಿರೋದು. ಕೋಳಿ ಕೂಗ್ತಿದ್ದಾಗೆ ಮಾಡಬೇಕಾಗಿರೋ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ ಮಗಳ ಮನಸ್ಥಿತಿ ಬದಲಾಗಿದೆ ಅಂತ ಊರವರೆಲ್ಲ ಮಾತಾಡ್ಕೋತಾರೆ. ಕೇಳಿಸ್ಕೊಂಡ್ಯಾ ಜಾನಕಿ? ಇನ್ ಮುಂದೆ ಯಾವತ್ತೂ ಹೀಗಾಗ್ದೇ ಇರಂಗ್ ನೋಡ್ಕೊ. ಇನ್ನೂ ಏನಾದ್ರೂ ಕೆಲ್ಸ ಇದೆಯಾ? ಹೇಳ್ತಾರೆ ಬಿಡು. ನೀನ್ ಕೆಲ್ಸ ಮಾಡ್ತಿದ್ರೆ ನಿನ್ ಸೊಂಟ ಬಿದ್ದೋಗೋವರೆಗೂ ಈ ಮನೆಯವ್ರು ಕೆಲ್ಸ ಮಾಡಿಸ್ಕೋತಾರೆ. ಬಾ ಒಳಗೆ. ಬನ್ನಿ. ರಾಜಿ, ಈಗ ಅವಸರವಾಗಿ ಕೆಲಸ ಮಾಡೋದಲ್ಲಪ್ಪ. ಹೆಣ್ಮಕ್ಳು ಏನಿದ್ರು 5 ಗಂಟೆಗೆಲ್ಲ ಎದ್ದು ಮನೆ ಕೆಲಸಗಳಿಗೆ ಶ್ರೀಕಾರ ಹಾಕಬೇಕು. ನಿನಗೆ ಗೊತ್ತಿಲ್ಲದೆ ಇರೋದಾ ಇದು? ಅಮ್ಮ, ನಾನು ಇವತ್ತೇ ಅಲ್ವಮ್ಮ ತಡವಾಗಿ ಎದ್ದಿದ್ದು. ಹಾಗಲ್ಲ ರಾಜಿ, ಎಲ್ಲ ಕೆಲಸನೂ ನೀನೇ ಮಾಡಬೇಕು ಅಂತ ಏನೂ ಇಲ್ಲ. ಹೇಳಿದ ಕೆಲಸನ ನೀನು ಮಾಡದೆ ಹೋದ್ರೆ ನಿನ್ನ ನಡವಳಿಕೆನಲ್ಲಿ ಬದಲಾವಣೆ ಆಗಿದೆ ಅಂತ ಅರ್ಥ. ಹಾಗಂತ ನಿನ್ಯಾರು ಅನ್ನಲ್ಲ, ನನ್ನನ್ನೇ ಅನ್ನೋದು. ಸೀನುಗೆ ರೂಮ್ ಬಿಟ್ಕೊಡ್ತೀನಿ ಅಂತ ಹೇಳಿದಾಗ ನೀನ್ ಎಷ್ಟು ಒಳ್ಳೆ ಹುಡುಗಿ ಅಂತ ಅನ್ಕೊಂಡೆ. ಆದ್ಯನ್ ಜೊತೆ ಇದ್ರೆ ನಿನಗೆ ಬುದ್ಧಿವಂತಿಕೆ ಬರುತ್ತೆ, ಧೈರ್ಯ ತಂದ್ಕೊಳ್ತೀಯ ಅನ್ಕೊಂಡ್ರೆ ತೀರನೇ ಸೋಂಬೇರಿ ಆಗ್ತಿದೀಯಾ.
ಅಮ್ಮ. ಅಯ್ಯೋ ನನಗ್ ಮಾತಾಡೋದಕ್ ಬಿಡು ರಾಜಿ. ನಿಮ್ಮಪ್ಪನಿಗೆ ಏನಂತ ಹೇಳಿ ನಿನ್ನ ಆದ್ಯನ್ ಜೊತೆ ಇರೋದಕ್ ಬಿಟ್ಟೆ? ನಮ್ಮ ಮಗಳು ಎಲ್ಲೇ ಇದ್ರೂ ಸಂಸ್ಕಾರ ಮರೆಯೋದಿಲ್ಲ ಅಂತ ಹೇಳಿದೀನಿ. ನೀನೊಳ್ಳೆ ಆಕಳಿಸ್ಕೊಂಡು 6 ಗಂಟೆಗೆ ಎದ್ರೆ ಬೈಯಲ್ವಾ ಹೇಳು? ಹೊಸ ಹೊಸ ಅಭ್ಯಾಸನ ಕಲ್ತ್ಕೋಕೂಡ್ದು. ಈ ಮನೆ ಅಭ್ಯಾಸನ ಮರೀಕೂಡ್ದು. ಅಮ್ಮ ನಿನಗೆ ಗೊತ್ತಾ, ನಾನು 5 ಗಂಟೆಗೆ 5 ನಿಮಿಷ ಇರೋಕ್ ಮುಂಚೆನೇ ಎದ್ದಿದ್ದೆ. ಅಮ್ಮಾಯಿಗೆ ಎಲ್ಲ ನಿಜ ಹೇಳ್ಬಿಡ್ತಾಳೋ ಏನೋ. ಇವ್ರೀಗ ನನ್ನ ಅಪಾರ್ಥ ಮಾಡ್ಕೋತಾರೆ. ಅಲ್ಲ ರಾಜಿ, ಇಷ್ಟಕ್ಕೂ ಇವತ್ತು ಗ್ರಹಣ ಇದೆ ಅಂತ ನಿನ್ಗೆ ಯಾರು ಹೇಳಿದ್ದು? ಅದು ನಾನೇ ದೊಡ್ಡಮ್ಮ. ಇವತ್ತೇನು ಗ್ರಹಣ ಇಲ್ವಲ್ಲಮ್ಮ? ನಾನೇ ತಪ್ಪು ತಿಳ್ಕೊಂಡಿದ್ದೆ. ಕ್ಯಾಲೆಂಡರಲ್ಲಿ ಬರೋ ವಾರ ಅಂತ ಇದೆ. ಬೆರಳಿಟ್ಟು ನೋಡ್ಬೇಕಾದ್ರೆ ಈ ಬೆರಳು ಸ್ವಲ್ಪ ಪಕ್ಕಕ್ಕೆ ಹೋಗಿ ಇವತ್ತೇ ಅಂತ ಅನ್ಕೊಂಡ್ಬಿಟ್ಟೆ. ಹಾ, ಆ ಬೆರಳನ್ನ ಕತ್ತರಿಸ್ಬಿಡ್ಬೇಕು. ಪಕ್ಕಕ್ಕೆ ಹೇಗೆ ಹೋಗುತ್ತೆ? ಎಲ್ಲ ಇವಳು ಡ್ರಾಮಾ ಅಷ್ಟೆ. ಇವಾಗ ನಂಬಿದ್ಯಾ ಅಮ್ಮ? ಚಾರು ಹೇಳಿದ್ದಕ್ಕೆ ನಾನು ಹೋಗಿ ಮಲ್ಕೊಂಡಿದ್ದು. ಅದು ಗೊತ್ತಾದ ಮೇಲೂ ರಂಗೋಲಿ ಯಾಕೆ ಹಾಕಕ್ ಹೋದೆ ಚಾರು? ಸರಿಯಾಗಿ ಕೇಳಿದ್ರಿ ದೊಡ್ಡಮ್ಮ. ಗ್ರಹಣ ಅಂತ ಹೇಳಿದ್ದೆ, ಆದ್ರೆ ಹೌದು ಅಲ್ವಾ ಅಂತ ಮತ್ತೆ ಕ್ಯಾಲೆಂಡರ್ ನೋಡ್ದೆ. ಬೆರಳಿಟ್ಯೋ ಕಾಲಿಟ್ಯೋ ಅದನ್ನ ಹೇಳ್ತಿಲ್ವಲ್ಲ ಈಗ. ಕಣ್ಣು ದೊಡ್ಡದಾಗಿ ಮಾಡ್ಕೊಂಡು ನೋಡಿದ್ಮೇಲೆ ಗ್ರಹಣ ಇವತ್ತಲ್ಲ ಅಂತ ಗೊತ್ತಾಯ್ತು. ತಕ್ಷಣ ಹೋಗಿ ರಾಜಲಕ್ಷ್ಮಿಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಪಾಪ ಗೊರ್ಕೆ ಹೊಡ್ಕೊಂಡು ಮಲ್ಗಿದ್ಲು. ನಾನ್ ಗೊರ್ಕೆ ಹೊಡಿಯಲ್ಲ, ಇವತ್ತು ಹೊಡ್ದೆ ಬಿಡು. ಎಲ್ಲ ಇವಳು ಡ್ರಾಮಾ ಅಷ್ಟೆ. ಇವಳು ಕಟ್ಟ ಕತೆನ ಕೇಳೋಕಾಗ್ತಿಲ್ಲ. ಮಲ್ಗಿರೋರ್ನ ಬಲವಂತವಾಗಿ ಯಾಕೆ ಎಬ್ಬಿಸ್ಬೇಕು ಅಂತ ಆ ಕೆಲಸ ಎಲ್ಲ ನಾನೇ ಮಾಡ್ದೆ ದೊಡ್ಡಮ್ಮ. ಹೌದಾ? ಇದು ಗೊತ್ತಿಲ್ಲದೆ ರಾಜಲಕ್ಷ್ಮಿನ ನಾನು ಬೈದ್ಬಿಟ್ಟೆ. ಏನ್ ಪರವಾಗಿಲ್ಲ ಅಮ್ಮ, ನಮ್ಮಮ್ಮನೇ ತಾನೇ ಬೈದಿದ್ದು. ಇಷ್ಟು ಒಳ್ಳೆಯವಳಲ್ವಾ ರಾಜಲಕ್ಷ್ಮಿ? ಸರಿ ಹೋಗಮ್ಮ, ಕೆಲಸ ಮಾಡಿ ಹೋಗು. ನೀನು ಹೋಗು ಚಾರು. ಪಪ್ಪು ಚಾರು, ಈ ಡವ್ವೆಲ್ಲ ಆ ಡ್ರಮ್ಗೋಸ್ಕರನೇ ಅಂತ ಅನ್ಸುತ್ತೆ. ರಾಜಾರಾಮ್ ಅವ್ರನ್ನ ಇಂಪ್ರೆಸ್ ಮಾಡಿದ್ರೆ ಸಂಬಂಧ ಕಾಯಂ ಆಗೋಗುತ್ತೆ ಅಂತ ಅನ್ಕೋತಿದ್ಯಾ ಅಲ್ವಾ? ಆಗ್ಲಿ ಬಿಡು. ಆ ಸೀನು ಅಂತವನ್ಗೆ ನಿನ್ನಂತ ಬಿಲ್ಡಪ್ ಪ್ರಾಣಿನೇ ಹೆಂಡತಿಯಾಗಿ ಬರ್ಬೇಕು. ಆಗ್ಲೇ ಅವನಿಗಿರೋ ಕೊಬ್ಬೆಲ್ಲ ಇಳಿಯೋದು. ಚಿಕ್ಕಮ್ಮ, ಚಿಕ್ಕಮ್ಮ. ಅಮ್ಮ, ಎಷ್ಟು ಭಾರ ಇದೆಯಾ ಚಾರು? ನಾನು ಅಷ್ಟೊಂದು ಭಾರ ಇಲ್ಲ ಚಿಕ್ಕಮ್ಮ. ನಿಂದು ಮೂಳೆ ಭಾರ ಕಣೆ ತಾಯಿ. ನಮ್ ಗೌರಕ್ಕನ್ ಹೋಲ್ಕೆ. ಹೌದು, ಎತ್ಕೊಂಡು ನನ್ಗೆ ಏನ್ ಮಾಡ್ಬೇಕು ಅಂತ ಇದ್ದೆ? ಕೈ ತುತ್ತು ತಿನ್ಸಕ್ ಮಾತ್ರ ಅಲ್ಲ ಬಿಡು. ಬಿಟ್ಟುನೆ ನೀನ್ ಯಾವತ್ತೂ ಎತ್ಕೊಂಡಿಲ್ಲ, ಇನ್ನು ಚಾರುನ ಎತ್ಕೋಬೇಕು ಅಂತನಾ? ಭಾವನವ್ರ ಮುಂದೆ ಮಾರ್ಕ್ಸ್ ತಗೊಂಡ್ಬಿಟ್ಲಲ್ವಾ ಅದಕ್ಕೆ ಆ ಸಂತೋಷದಲ್ಲಿ ಚಾರುನ್ ಎತ್ಕೊಂಡು ಗಿರ ಅಂತ ತಿರ್ಗಿಸ್ಬಿಡೋಣ ಅಂತ. ನೀನ್ ಹಾಗೆ ಖುಷಿ ಪಡ್ತಿರ್ತೀಯ ಅಂತ ನನಗೆ ಗೊತ್ತು, ಅದಕ್ಕೆ ಸಕ್ಕರೆ ತಗೊಂಡ್ ಬಂದೆ. ಓ, ಬಾಯ್ ತೆಗಿ ಚಾರು. ದೊಡ್ಡಪ್ಪ ಮೆಚ್ಕೊಂಡ್ರೆ ನೀವಿಷ್ಟು ಸಂಭ್ರಮ ಪಡ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ಗೊತ್ತಾ? ನಾನ್ ಹೇಳಿದ್ದೆ ಅಲ್ವಾ ನಿಂಗೆ, ಅವ್ರ ಗ್ರೀನ್ ಸಿಗ್ನಲ್ ಕೊಟ್ರೆ ಗೂಡ್ಸ್ ಗಾಡಿನೇ ಅಲ್ಲ, ಈ ಮನೇಲಿರೋರು ಎಲ್ಲ ಹೋಗ್ತಾರೆ ಅಂತ. ಹೌದು ಅದ್ಕೆ ಸೀನುಗೆ ಚಾರನ್ ಕೊಟ್ಟು ಮದ್ವೆ ಮಾಡೋದಿಕ್ಕೆ ಪರ್ಮಿಷನ್ ಸಿಕ್ಕಾಗೇನಾ? ಇಷ್ಟಕ್ಕೇನಾ? ಅಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಲ್ಲ ಅತ್ತೆ.
ಸೊಂಟ ಬಿದ್ದೋಗೋ ಹಾಗೆ ಕಷ್ಟಪಟ್ಟು ಕೆಲಸ ಮಾಡ್ದೆ. ರಂಗೋಲಿ ಕೂಡ ಹಾಕ್ತೆ. 4:15 ಹೇಳ್ಬೇಕು ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಚ್ಚರನೇ ಇದ್ದೆ, ಗೊತ್ತಾ ನಿಮ್ಗೆ? ಆ ಎಣ್ಣೆಲೆ ಸ್ವಲ್ಪ ಎಣ್ಣೆ ತೆಗೆದು ತುಳಸಿ ಕಟ್ಟೆ ಹತ್ರ ದೀಪನೂ ಹಚ್ಚಿದ್ಲು. ಕಷ್ಟಪಟ್ಟಿದ್ದೇನೋ ಸರಿ, ಇಷ್ಟಪಡೋದು ಬೇಕಲ್ವಾ? ಅದ್ಹೇಗೆ? ಸೀನೂನ್ ಬಲೆಗ್ ಬೀಳಿಸ್ಕೊಂತ ಈ ವಯಸ್ಸಿನಲ್ಲಿ ನಾವು ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ? ಅಬ್ಬಾ, ಅಷ್ಟಕ್ಕೂ ನಮ್ಗೇನಂತ ವಯಸ್ಸಾಗಿದೆ ಅಂತ? ಚಾರುಗಿಂತ ಒಂದ್ 4-5 ವರ್ಷ ಆ ಕಡೆ ಈ ಕಡೆ ಅಷ್ಟೇ ಅಲ್ವಾ? ಅಯ್ಯೋ, ಮೊದ್ಲು ನನ್ನ ವಿಷಯದ ಬಗ್ಗೆ ಯೋಚನೆ ಮಾಡಿ ಅತ್ತೆ. ನೀನು ಮನೆ ಕೆಲ್ಸ ಏನೋ ಚೆನ್ನಾಗೇ ಮಾಡ್ತಿದ್ಯಾ, ಆದ್ರೆ ನಮ್ಮ ಅಣ್ಣನ್ಗೆ ನಿನ್ಗೆ ಅಡಿಗೆ ಕೆಲ್ಸನೂ ಬರತ್ತೆ ಅನ್ನೋದು ಗೊತ್ತಾಗ್ಬೇಕು.